ಎನ್ಕೌಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂಥ ಸಿ.ಪಿ. ಯೋಗೇಶ್ವರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸಿ.ಪಿ. ಯೋಗೇಶ್ವರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯೋಗೇಶ್ವರ್ ಅವರು, ಈ ಬಾರಿಯ ಚುನಾವಣೆ, ಎಸ್ಪೆಷಲಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಸಾಕಷ್ಟು ಆಯಾಮದಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಶೇಷವಾಗಿತ್ತು. ನೀವು ಬಿಜೆಪಿಯಿಂದ ಕಾಂಗ್ರೆಸ್ ಬಂದಿದ್ದು, ಕಾಂಗ್ರೆಸ್ಸಿಂದ ನಿಂತ್ಕೊಂಡಿದ್ದು, ಶಾಸಕರಾಗಿದ್ದು, ಇದೆಲ್ಲವೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಪಡೆದಿತ್ತು. ಆದರೆ ಈ ಗೆಲುವು ಯಾರ ಗೆಲುವು? ಯೋಗೇಶ್ವರ್ ಅವರ ಗೆಲುವಾ, ಡಿ.ಕೆ. ಶಿವಕುಮಾರ್ ಅವ್ರ ಗೆಲುವಾ? ಇದು ವೈಯಕ್ತಿಕವಾಗಿ ಒಬ್ಬರ ಗೆಲುವಲ್ಲ, ಒಂದು ಸಂಘಟಿತ ಹೋರಾಟದ ಫಲ ಈ ಗೆಲುವು. ಅದರಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಕೂಡ ಪಾತ್ರ ವಹಿಸ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ನೀವು ಪಕ್ಷಕ್ಕೆ ಬರೋದು ಇಷ್ಟ ಇರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಅನೇಕರು ಆಡಿದರು. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಅನೇಕರು ಹೇಳಿದರು, ಶಿವಕುಮಾರ್ ಅವರಿಗೆ ಎಲ್ಲ ಒಂದು ಕಡೆಗೆ ಯೋಗೇಶ್ವರ್ ಅವ್ರನ್ನ ಕರ್ಕೊಂಬರೋದಕ್ಕೆ ಕಷ್ಟವಾಗಿತ್ತು, ಆದರೆ ಬರೋದು ಇಷ್ಟ ಇರಲಿಲ್ಲ ಅಂತ. ಮುಖ್ಯಮಂತ್ರಿಗಳು ನಿಮ್ಮನ್ನು ಆಪರೇಷನ್ ಮಾಡಿದರು, ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ನೇರವಾಗಿ ಮಾತನಾಡಿದರು ಅಂತ ಮಾಹಿತಿ ಇದೆ. ಇಲ್ಲ, ಕೊನೆಯ ದಿವಸದಲ್ಲಿ ಮುಖ್ಯಮಂತ್ರಿಗಳು ಮಾತಾಡೋದು ಬಿಟ್ಟರೆ ಇಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರೇ ನನ್ನನ್ನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋದದ್ದು. ಇಲ್ಲ, ಇದು ಇಷ್ಟ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಿಗೆ ಸಂದರ್ಭ ಒಬ್ರಿಗೊಬ್ಬರು ಆಗಬೇಕಾಗಿತ್ತು. ಹಾಗಾಗಿ ಇಬ್ಬರಿಗೂ ಅನಿವಾರ್ಯ ಇತ್ತು. ನಾವು ಹೊಂದಾಣಿಕೆ ಮಾಡಿಕೊಂಡ್ವಿ. ಶಿವಕುಮಾರ್ದೇ ಪ್ರಮುಖ ಪಾತ್ರ. ನಿಮ್ಗೇನು ಅನಿವಾರ್ಯ ಇತ್ತು ಸರ್? ಯಾಕೆಂದರೆ ಈ ಪ್ರಶ್ನೆ ಯಾಕೆ ಕೇಳ್ತೀನಿ ಅಂದರೆ, ಬಿ ಜೆ ಪಿಯಲ್ಲಿ ನೀವು ಒಂದು ಮಟ್ಟದಲ್ಲಿ ದೊಡ್ಡ ನಾಯಕರಾಗಿದ್ದವರು, ನೇರವಾಗಿ ಮುಖ್ಯಮಂತ್ರಿನೇ ಬದಲಿಸ್ತೀನಿ ಅನ್ನುವಂಥ ಒಂದು ವಿಶ್ವಾಸ ನಿಮ್ಮಲ್ಲಿತ್ತು. ಸರ್ಕಾರ ಮಾಡ್ತೀವಿ, ನೀವು ಸರ್ಕಾರ ಆಪರೇಷನ್ ಮಾಡಿ ಹೊಸ ಸರ್ಕಾರ ತಂದಿದ್ವಿ ಅನ್ನುವಂಥ ಮಾತನ್ನು ಹೇಳ್ತಿದ್ರಿ. ಹೈಕಮಾಂಡ್ ಜೊತೆಗೆ ನೇರವಾಗಿ ಸಂಪರ್ಕ ಇತ್ತು ನಿಮಗೆ. ಆದರೂ ಕೂಡ ಬಿ ಜೆ ಪಿಲಿ ನಿಮಗೆ ಟಿಕೆಟೇ ಸಿಗಲಿಲ್ವಲ್ಲ? ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಸ್ಥಿತಿ ಆಗಿದೆ, ಅವ್ರದ್ದು ಮೈನಾರಿಟಿ ಗೌರ್ಮೆಂಟು. ಕುಮಾರಸ್ವಾಮಿ ಅವ್ರ ಹತ್ರ 3 ಜನ MP ಗಳಿದ್ದಾರೆ. ಅವ್ರಿಗೂ ಸರ್ವೈವಲ್ ಪ್ರಶ್ನೆ. ಅವರು ನನಗಿಂತ ಹೆಚ್ಚಾಗಿ ಕುಮಾರಸ್ವಾಮಿನೇ ಮುಖ್ಯ ಆಗ್ತಾರೆ ಈ ಸಂದರ್ಭದಲ್ಲಿ. ಕುಮಾರಸ್ವಾಮಿ ಅವ್ರನ್ನ ಹಲ್ಟ್ ಮಾಡೋದು, ಅವ್ರ ವಿರುದ್ಧ ಹೋಗಲಿಕ್ಕೆ ಕೇಂದ್ರದ BJP ನಾಯಕರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವ್ರು ನನ್ನನ್ನು ಉಳಿಸ್ಕೊಳ್ಳಿಲ್ಲ. ಆಯ್ಕೆ ಮಾಡ್ಕೊಳ್ಳುವಾಗ ಕುಮಾರಸ್ವಾಮಿನೇ ಅವರಿಗೆ ಸದ್ಯಕ್ಕೆ ಅವಶ್ಯಕತೆ ಇತ್ತು. ಅದಕ್ಕೆ ಪ್ರಾತಿನಿಧ್ಯ ಕೊಟ್ಟರು, ನನ್ನನ್ನು ಕೈ ಬಿಟ್ಟರು. ಹಾಗಾಗಿ ಅನಿವಾರ್ಯವಾಗಿ ನೀವು ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡಿದ್ರಿ, ಅಲ್ಲೂ ಹೋಗಿದ್ರಿ, ಡೆಲ್ಲಿಗೆ ಹೋಗಿದ್ರಿ, ಮಾತನಾಡಿದ್ರಿ, ಜೋಶಿ ಅವ್ರ ಜೊತೆಗೆ ಮಾತನಾಡಿದ್ರಿ, ಸಂತೋಷ್ ಅವ್ರನ್ನ ಮೀಟಾದ್ರೆ. ಡೆಲ್ಲಿ ಏನಾಯ್ತು ಎಕ್ಸಾಕ್ಟ್ಲಿ? BJPಲಿ ಏನಾಯಿತು ಅನ್ನೋದು ವಿವರವಾಗಿ ನೀವು ಎಲ್ಲೂ ಕೂಡ ಹೇಳಿ. ಎಕ್ಸಾಕ್ಟ್ಲಿ ಏನಾಯ್ತು ಅಲ್ಲಿ? ಅವ್ರು ಏನು ವಿಶ್ವಾಸ ಕೊಟ್ಟಿದ್ರು, ಆಗಿದ್ದೇನು? ಈಗ ದೆಹಲಿ ಎಲ್ಲ ನಾಯಕರನ್ನು ನಾವು ಭೇಟಿ ಮಾಡಿದ್ವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗನ್ನ ಎಲ್ಲರನ್ನೂ ಭೇಟಿ ಮಾಡಿದ್ವಿ. ರಾಜ್ಯದ BJP ನಾಯಕರು ಕೂಡ ನನ್ನ ಜೊತೆ ಬಂದಿದ್ದರು. ಕೇಂದ್ರದ ಸಚಿವರು ಕೂಡ ನಮಗೆ ಭಾಳ ಮುತುವರ್ಜಿ ವಹಿಸ್ಕೊಂಡು ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಅಶೋಕ್ ಅವ್ರು ಹೇಳ್ತಾಯಿದ್ರು, ಇಲ್ಲ ಯೋಗೇಶ್ವರ್, ನನಗೆ ಈ ಸಾರಿ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ. ರಾಜ್ಯಾಧ್ಯಕ್ಷರು ಕೂಡ 1-2 ಸಾರಿ ಫೋನಲ್ಲಿ ಮಾತಾಡಿ, ಇಲ್ಲ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಮಾತನ್ನು ಹೇಳಿದ್ರು. ಆದರೆ ಕೊನೆ ಗಳಿಗೆನಲ್ಲಿ ಅಂತಿಮವಾಗಿ ನನ್ನ ಪರ ನಿಂತ್ಕೊಂಡು ನನಗೆ ಟಿಕೆಟ್ ಕೊಡಿಸುವಲ್ಲಿ ಯಾರೂ ಕೂಡ ಒಂಥರ ಕಟಿಬದ್ಧವಾಗಿ ನಿಂತ್ಕೊಂಡು ಹೇಳಲಿಲ್ಲ. ಎಲ್ಲ ಊಹಾಪೋಹದ ಮಾತಾಡಿದ್ರೆ ಹೊರತು. ಕೊನೆಗೆ ಸಂತೋಷ್ ಭೇಟಿ ಮಾಡಿದೆ. ಅವರಿಲ್ಲ, ಪರವಾಗಿಲ್ಲ, ನೀವು JDS BJPಲೇ ಹೊಂದಾಣಿಕೆ ಮಾಡ್ಕೊಳ್ಳಿ, ಕುಮಾರಸ್ವಾಮಿ ಅವರು ಹೇಳ್ದಂಗೆ ಕೇಳಿ ಅಂತಂದರು. ಯಾರು ಹೇಳಿದ್ದು? ಸಂತೋಷ್ ಜಿ ಅವರು. ಆಯಿತು ಸರ್, ಟಿಕೆಟ್ ಕೊಟ್ಟರೆ JDSಲ್ಲಿ ನಾನು ನಿಂತ್ಕೋತೀನಿ ಅಂತ ಹೇಳಿದೆ. ಆದರೆ ಅಂತಿಮವಾಗಿ ಕುಮಾರಸ್ವಾಮಿಗೆ ಇಷ್ಟ ಇರಲಿಲ್ಲ. ನನ್ನನ್ನು ಅವರು JDSಲ್ಲಿ ಟಿಕೆಟ್ ಕೊಡೋದಾಗಲಿ ಅವ್ರ ಜೊತೆಲಿ ಇಟ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಯಾಕಂದರೆ ನಾನು ಅವ್ರಿಗೆ ಕಳೆದ 25 ವರ್ಷಗಳಿಂದ ವಿರೋಧ ಮಾಡ್ಕೊಂಡು ಬಂದೆ. ಸಾಂದರ್ಭಿಕವಾಗಿ ಪಾರ್ಲಿಮೆಂಟಲ್ಲಿ ನಾನು ಸಹಾಯ ತೊಗೊಂಡು ಬಿಟ್ಟರೆ ಅವ್ರಿಗೆ ಒಂದು ಕೃತಜ್ಞತಾ ಭಾವನೆ ಇರಲಿಲ್ಲ. ಯೋಗೇಶ್ವರನ್ನ ಉಳಿಸ್ಕೋಬೇಕು ಅಂತ ಹಿಂದಿದ್ರೆ ಅವ್ರಿಗೇನು ದೊಡ್ಡ ವಿಚಾರ ಆಗಿರಲಿಲ್ಲ. ದೆಹಲಿ ನಾಯಕರು ಕೂಡ ಕುಮಾರಸ್ವಾಮಿ ನಿರ್ಧಾರಕ್ಕೆ ಈ ವಿಚಾರ ಬಿಟ್ಬಿಟ್ರು. ಈಗ 3 ಅಸೆಂಬ್ಲಿ ಉಪಚುನಾವಣೆಯಲ್ಲಿ 2 ತೀರ್ಮಾನ ಮಾಡಿಕೊಂಡ್ರು BJPಯವರು. ಇದನ್ನು ಕುಮಾರಸ್ವಾಮಿ ಕ್ಷೇತ್ರ ಕುಮಾರಸ್ವಾಮಿಗೆ ಬಿಟ್ಟರು. ಕುಮಾರಸ್ವಾಮಿ ನಿರ್ಧಾರ ತಗೊಳ್ಳುವಾಗ ನನ್ನನ್ನು ಹೊರಾಯಿಟ್ರು. ಅಲ್ಲ, ಕುಮಾರಸ್ವಾಮಿ ಅಷ್ಟೊಂದು ಇಂಪಾರ್ಟೆಂಟ್ ಹಾಗಾದರೆ BJPಲಿ? ನೀವು BJP ನಾಯಕರು, BJP ಹೈಕಮಾಂಡಲ್ ಸಂಪರ್ಕದಲ್ಲಿದ್ದವರು, ನೀವು ಒಂದು ಹಂತವಾಗಿ ನೇರವಾಗಿ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗ್ತಾ ಇದ್ರಿ. ನೀವು ಹೇಳ್ತಾ ಇರುವಂಥ ಮಾತನ್ನು ನೋಡಿದ್ರೆ BJP ನಾಯಕರಿಗಿಂತ ಕುಮಾರಸ್ವಾಮಿಯರೇ BJPಯ ಹೈಕಮಾಂಡ್ ನಾಯಕರ ಹತ್ರ ಇದ್ದಾರೆ ಅಂತ ಹೇಳ್ತೀವಿ. ಇವತ್ತು ಅದೇ ಪರಿಸ್ಥಿತಿ ಇದೆ. ಇವತ್ತು ಕೇಂದ್ರದಲ್ಲಿ ಏನಾಗಿದೆ ಅಂದರೆ, ಕುಮಾರಸ್ವಾಮಿ ಅವರ ಮೇಲ್ಗೈ ಇದೆ. ಕುಮಾರಸ್ವಾಮಿ ಅವರೇ, ನಾನು ಉದಾಹರಣೆಗೆ ಜೋಶಿ ಅವ್ರ ಹತ್ರ ಒಂದು ಮೀಟಿಂಗ್ ಫಿಕ್ಸ್ ಆಯ್ತದೆ. ಕುಮಾರಸ್ವಾಮಿ ಅವರು ಬೆಳಗಿಂದ ಸತಾಯಿಸಿ ಸಂಜೆ 7 ಗಂಟೆಗೆ ಬರ್ತಾರೆ. ಬಂದವರು ಕೂಡ ಎಲ್ಲರ ಮೇಲೆ ಸಿಡುಕ್ತಾರೆ, ಆರ್ಕೆ ಉತ್ತರ ಕೊಡ್ತಾರೆ. ಅಂದರೆ ಕುಮಾರಸ್ವಾಮಿ ಆ ಸಂಖ್ಯಾಬಲ ಏನಿದೆ ಅವ್ರದ್ದು, 3 ಜನ MP ಇಟ್ಕೊಂಡು ಒಂದು ರೀತಿ ಕೇಂದ್ರ ಸರ್ಕಾರ ಇವತ್ತು ಮೈನಾರಿಟಿ ಗೌರ್ಮೆಂಟು, ಅಂದರೆ ಈ ಅಂಗಪಕ್ಷಗಳ ಜೊತೆ ಸರ್ಕಾರ ಮಾಡ್ತಾ ಇರೋದ್ರಿಂದ ಕುಮಾರಸ್ವಾಮಿ ಅದರ ಅಡ್ವಾಂಟೇಜ್ ತಗೋತಾ ಇದ್ದಾರೆ. ಒಂದು ರೀತಿಯ ಅಲ್ಲಿ ಗಟ್ಟಿತನ ತೋರಿಸ್ತಾ ಇರೋದ್ರಿಂದ ಕೇಂದ್ರದ BJP ನಾಯಕರುಗಳಿಗಿಂತ ಕುಮಾರಸ್ವಾಮಿ ಅವರು ರಾಜ್ಯದ ಮಟ್ಟಿಗೆ ಇವತ್ತು ಸೂಪರ್ ಹೀರೋ ಅಲ್ಲಿ.